ಮಗ, ಮಗಳು, ಸುದೀಪ್ ಸರ್ ಮಗಳು ಕೂಡ ಸಿಂಗರ್. ಸೊ ಈ ರೀತಿಯಾದಂತಹ ಚರ್ಚೆಗಳು. ಮ್ಯಾಂಗೋ ಪಕ್ಷ ಆದ ತಕ್ಷಣ ಏನ್ ನೆಪೋಟಿಸಂ ನಡೀತಾ ಇದೆಯಪ್ಪ, ಏನ್ ಹೋಗೋದು ಸಿನಿಮಾಗೆ, ಏನಿದೆ ಸಿನಿಮಾದಲ್ಲಿ, ಈ ರೀತಿಯಾದಂತಹ ನೆಗೆಟಿವ್ ಕಮೆಂಟ್ಸ್ ಕೂಡ ಬರ್ತಾ ಇದೆ. ಸೊ ಅಭಿನಯ ಗೊತ್ತಿದ್ದವರು ಕೂಡ ಆ ಫ್ಯಾಮಿಲಿ ಇದ್ದಾರೆ, ಆ ಕುಟುಂಬದಲ್ಲಿದ್ದಾರೆ ಅನ್ನುವಂತಹ ಒಂದು ಕಾರಣಕ್ಕಾಗಿ ಈ ರೀತಿಯಾದಂತಹ ಮಾತುಗಳಿಗೆ, ಚರ್ಚೆಗಳಿಗೆ ನೀವು ಕೂಡ ಒಳಗಾಗ್ತಾ ಇಲ್ಲ, ಬಲಿ ಆಗ್ತಾ ಇಲ್ಲ. ಸೊ ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು? ಜೆನ್ಯೂನ್ ಆಗಿದ್ರು ಕೂಡ ಈ ರೀತಿಯಾದಂತಹ ಮಾತುಗಳು ಕೇಳಿದಾಗ ಇಟ್ ಹರ್ಟ್ಸ್ ಅ ಲಾಟ್. ಸೊ ನೀವ್ ಏನ್ ಹೇಳ್ತೀರಾ ಇದು? Actually, it doesn't hurt me at all. And ಅದನ್ನ ನಾನು ಆ ಒಂದು ನೆಪೋಟಿಸಮ್ ಅನ್ನೋ ಪದದಿಂದ ನಾನು ಎಸ್ಕೇಪ್ ಆಗೋಕ್ಕಾಗಲ್ಲ. ಸೊ I think I have done a good job to prove myself and ಮಿಕ್ಕಿದ್ದು and as of now ಇಷ್ಟು ಬರ್ತಿರೋ ಪ್ರೀತಿಯಲ್ಲಿ ನನಗೆ ಆ ನೆಗೆಟಿವಿಟಿ ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ nevertheless ಈ ಪ್ರಶ್ನೆ ಎಲ್ಲರಿಗೂ ಕೇಳ್ತೀರಾ? ಆ್ಯಕ್ಚುಲಿ ಇದು ದೊಡ್ಡ ಮನೆಯಿಂದನೇ ಸ್ಟಾರ್ಟ್ ಆಯ್ತಲ್ಲ. ಶಿವರಾಜ್ ಕುಮಾರ್ ಅವರಿಗೆ ನೀವು ಕೇಳಿಲ್ಲ? ಸರ್ ಯು ನೋ ವಾಟ್ ಐ ಮೀನ್. ನೆಪೋಟಿಸಮ್ ಅಂತ ಹೇಳಿದ್ರೆ ರಾಜ್ಕುಮಾರ್ ಮಕ್ಕಳವ್ರಿಗೂ ಕೇಳಬೇಕಿತ್ತಲ್ಲ. ಬರೋ ವಿಚಾರ ಅಲ್ಲ, ಅಂಬಾನಿ ಅವ್ರಿಗೂ ಕೇಳಬೇಕು. ಇದೇನಿದು ನಿಮ್ಮ ಮಕ್ಕಳಾಗಿದ್ದಕ್ಕೆ ನಿಮ್ಮ ಆಸ್ತಿಯಲ್ಲಿ ಅವ್ರಿಗೆ ಹೋಗ್ತಾ ಇದೆಯಲ್ಲ, ಬೇರೆಯವ್ರಿಗೂ ಕೊಡಿ, ಕೇಳಬೇಕು, ಪ್ರತಿಯೊಬ್ಬರಿಗೂ ಕೇಳಬೇಕು. ಇದು ತಪ್ಪು. ಬಾಂಬೆಲ್ಲಿ ಯಾವುದೋ ಒಂದು ವರ್ಡ್ ಬಿಟ್ಕೊಂಡ ತಕ್ಷಣ ಕರ್ನಾಟಕಕ್ಕೆ ಇಟ್ಟಿಟ್ಕೊಳ್ಬೇಡಿ. ನಮ್ಮಲ್ಲಿ ರಾಜ್ಕುಮಾರ್ ಟೈಮಿಂದನೂ ಅಕಸ್ಮಾತ್ ಕುಟುಂಬದವರಿಗೆ ಆ ಯೋಗ್ಯತೆ, ಅರ್ಹತೆ, ಕಲೆಯನ್ನು ಒಲಿದು ಅಕಸ್ಮಾತ್ ಕನ್ನಡ ಜನ ಅವ್ರನ್ನ ಇಷ್ಟಪಟ್ಟರೆ ಇದು ಯಾರ ಹತ್ತು ಜಾಗ ಬೇಕಾರಾಗ್ಬೋದು. ಇಲ್ಲಿ ಪಕ್ಕ ಕೂತ್ಕೊಂಡು ನಾವು ಮುಂಬೈನ ಒಂದು ವರ್ಡನ್ನು ಉಪಯೋಗಿಸೋದು ತಪ್ಪಾಗುತ್ತೆ. ಇವತ್ತಿಗೆ ಶಿವರಾಜ್ ಕುಮಾರ್ ಅವರು ಒಂದು ಬೇರೆ ನಟರು, ಅವ್ರನ್ನ ನೋಡಿ ಸ್ಫೂರ್ತಿ ಪಡೆದಿದ್ದೀವಿ. ಈಗ ಅವರು ಉದಾಹರಣೆ ತಗೊಂಡು ಎಷ್ಟು ಜನ ಬೆಳೀತಾ ಇದ್ದಾರೆ. ನಮ್ಮ ಮಧ್ಯೆ ಇದ್ದರೆ ಇರ್ಬೋದು ಅಪ್ಪು ಅವರು, ಅದ್ಭುತ ಅಂತ ಪ್ರತಿಭೆ, ನೆಪೋಟಿಸಮ್ ಅಂತ ಅವ್ರಿಗೆ ಬರ್ಕೊಡುದು. ಅವರಿಂದ ಒಂದು ಎಷ್ಟೋ ಜನ ಫ್ಯಾನ್ಸ್ ಆಗಿ ಅವರಿಂದ ಸ್ಫೂರ್ತಿಯಾಗಿ ಎಷ್ಟೋ ಕಲಾವಿದರು ಬೆಳೀತಾ ಇದ್ದಾರೆ. ನನ್ನ ಮನೆಯಲ್ಲಿ ಆ ಥರ ಒಂದು ರಾಜ್ಕುಮಾರ್ ಅವರಂತ ನನಗೆ ನನ್ನ ತಂದೆ ಒಬ್ಬರ ಆಸ್ತಿ ಇದ್ದರೆ ಇರ್ಬೋದು, ನನ್ನ ಆಸ್ತಿ ನನ್ನ ತಂದೆ ಇದ್ದಾರೆ, ಇವರಿಗೆ ಒಂದು ಮಾಮ ಇದ್ದಾರೆ. ಬಟ್ ನನ್ನ ಮನೆಯಲ್ಲಿ ಇವ್ರನ್ನ ಹೊರತುಪಡಿಸಿ ಇನ್ನು ನನ್ನ ಅಕ್ಕಂದ್ರಿಗೆ ತುಂಬ ಜನ ಮಕ್ಕಳಿದ್ದಾರೆ, ನನ್ನ ಕಸಿನ್ಸಿಗೆ ತುಂಬ ಜನ ಮಕ್ಕಳಿದ್ದಾರೆ. ಯಾರು ಚಿತ್ರರಂಗ ಬಂದಿಲ್ಲ. ನನ್ನ ಮಗಳು ಚೆನ್ನಾಗಿ ಹಾಡು ಹೇಳ್ತಾರೆ, ಬಂದಿದ್ದಾರೆ. ಇವ್ರಿಗೆ ನಟನೆ ಬಗ್ಗೆ ಸ್ಫೂರ್ತಿಯಿಂದ ಬಂದಿದ್ದಾರೆ ಅಷ್ಟೇ.